ಅಗ್ರಿಕಲ್ಚರ್ ಕೆಲಸ ಮಾಡಿ ಇಷ್ಟು ಶ್ರಮ ಪಟ್ಟು ಈ 400 ರೂಪಾಯಿ ದುಡ್ದಷ್ಟು ಖುಷಿ ಎಷ್ಟೇ ದುಡ್ದಿರು ಬರ್ತಾ ಇರ್ಲಿಲ್ಲ ಅನ್ಸುತ್ತೆ. ಇದು ನನ್ನ ಒಂದು ಅರ್ನಿಂಗ್. ಇದನ್ನ ನಾನು ಯಾವತ್ತೂ ಖರ್ಚು ಮಾಡಲ್ಲ. ಮಕ್ಕಳು ಮಾಡ್ಕೊಳಕ್ ಯಾಕೆ ಪಾಪ ಇಂಡೇಟ್ ಮಾಡ್ತಾ ಇದೀಯ? ನಯನಕ್ ತುಂಬಾ ಇಷ್ಟ ಮಕ್ಕಳು. ಇಲ್ಲ, ಇಲ್ಲ, ಇಲ್ಲ. ಒಂದ್ ಮಗು ಆಗ್ಲೇಬೇಕು. ಖಂಡಿತ. ಮಗು ಆದ್ರೆ ಜೀವನ ಎಷ್ಟು ಸುಂದರವಾಗಿರುತ್ತೆ ಗೊತ್ತಾ? ಆ ಆದರ್ಶ ಪ್ರೇಮಿಗಳು ಅಂದ್ರೆ ಇವರೇ. ನನ್ನ ಕಟ್ಕೊಳ್ಳೋ ಹೆಂಡತಿಗೆ ಗೆಜ್ಜೆ ಕೊಡಿಸ್ಬೇಕು ಅಂತ ತುಂಬಾ ಇಷ್ಟ ಆಯ್ತು. ನಾನು ಅವರಿಗೆ ಚಿಕ್ಕದಾಗಿ ಗೋಲ್ಡ್ ಇಯರಿಂಗ್ ತಂದಿದ್ದೀನಿ. ದಿಸ್ ಇಸ್ ದ ಫಸ್ಟ್ ಟೈಮ್ ಗೋಲ್ಡ್ ಕೊಡ್ತಾ ಇರೋದು. ತುಂಬಾ ಶಕ್ತಿ ಇರುವಂತ ಪ್ರೇಮಿಗಳು ನೀವು. ಆ ಶಕ್ತಿ ಹಾಗೆ ಇರಲಿ ಯಾವಾಗ್ಲೂ ಫಾರ್ ಎವರ್ ಅಂತ ವಿಶ್ ಮಾಡ್ತೀನಿ. ನನಗೆ ಇವಂದು ಒಂದಂತ ಈಗ ಓಪನ್ ಆಗಿ ಹೇಳ್ತೀನಿ, ನಾನು ಸ್ಟೇಜ್ ಹೇಳ್ತಾ ಇದ್ದೀನಿ, ನಾನು ಹುಡುಕಿದ್ರು ಈ ತರ ಹುಡುಗ ಸಿಗ್ತಾ ಇಲ್ಲ, ಅದಂತೂ ಗೊತ್ತು ನನಗೆ. You guys personify love. Be happy and be lovable like you are now till the life. Thank you so much. ಆಯ್ತು. ತಸ್ನೀನ್ ಮಾತು. ಥ್ಯಾಂಕ್ ಯು ಸೋ ಮಚ್ ಝೀ, ಥ್ಯಾಂಕ್ ಯು ಸೋ ಮಚ್ ಜೋಡಿ ನಂಬರ್ 1 ಟೀಮ್. ನನ್ನ ಲೈಫಲ್ಲಿ ನನ್ನ ಹೆಂಡ್ತಿನೇ ನನಗಿಲ್ಲ. ನನ್ನ ಹೆಂಡ್ತಿ ಬಿಟ್ಟು ಬೇರೆ ಪ್ರಪಂಚನೇ ನಾನು ನೋಡಿಲ್ಲ. ಐ ಲವ್ ಯು ಚಿನ್ನಿ. ಲವ್ ಯು ಟು. ಒಂದು ಬ್ಯೂಟಿಫುಲ್ ಜರ್ನಿನ ಮಿಸ್ ಮಾಡ್ಕೊಂಡ್ಬಿಡ್ತಾ ಇದ್ದೆ ನಾನು ಜೋಡಿ ನಂಬರ್ 1 ಬಂದಿಲ್ಲ ಅಂದಿದ್ರೆ. ತುಂಬ ಮೆಮೊರೇಬಲ್ ಜರ್ನಿ. ಫಸ್ಟ್ ಸ್ವಲ್ಪ ನನಗೆ ಮುಜುಗರ ಆಗ್ತಿತ್ತು, ಸ್ಟೇಜ್ ಮೇಲೆ ಬರೋಕ್ಕೆ ಸ್ವಲ್ಪ ಇದಾಗ್ತಿತ್ತು. ಸೆಕೆಂಡ್ ಎಪಿಸೋಡಿಂದ ಒಂದು ಸ್ವಲ್ಪ ನಾನು ಕಂಫರ್ಟಬಲ್ ಆಗಿ ಟ್ರೈ ಮಾಡಿದೆ ನಿಮ್ಮೆಲ್ಲರಿಂದನೂ. ನನ್ನ ಫ್ಯಾಮಿಲಿಗೆ ನೀವೆಲ್ಲರೂ ಆ್ಯಡ್ ಆದ್ರಿ, ಅದಕ್ಕೆ ತುಂಬ ಥ್ಯಾಂಕ್ಸ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಯನ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಸೋ ಮಚ್. ನಯನ ಅವರೇ, ಏನಾದರೂ ಇಲ್ಲಿ ಬಂದಿಲ್ಲ ಅಂದಿದ್ರೆ I would have missed the most beautiful chapter of our life. ನಮ್ಮ ಹೋಲ್ ಲವ್ ಆ್ಯಂಡ್ ಫ್ಯಾಮಿಲಿ ಹಸ್ಬೆಂಡ್ ಆ್ಯಂಡ್ ವೈಫ್ ಚಾಪ್ಟರಿಗೆ ತುಂಬ ದೊಡ್ಡ ಸ್ಟ್ರಾಂಗ್ ಬುನಾದಿಯನ್ನು ಇನ್ನೂ ಹೆಚ್ಚು ಮಾಡಿದಂತಹ ಪ್ಲ್ಯಾಟ್ಫಾರ್ಮ್ ಜೋಡಿ ನಂಬರ್ 1 ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಐ ಆಮ್ ರಿಯಲಿ ಗ್ರೇಟ್ಫುಲ್ ಆ್ಯಂಡ್ ಥ್ಯಾಂಕ್ಫುಲ್. ನನ್ನ ಹೆಂಡ್ತಿನ ನಾನು ಯಾವಾಗಲೂ ತೆರೆ ಮೇಲೆ ನೋಡೋಕ್ಕೆ ಇಷ್ಟಪಡ್ತೀನಿ. ಅದು ಸ್ಟೇಜ್ ಆಗಿರ್ಬೋದು, ಥಿಯೇಟ್ರ್ ಆಗಿರ್ಬೋದು, ಟಿ ವಿ ಆಗಿರ್ಬೋದು, ಏನೇ ಆಗಿರ್ಬೋದು. ಅವಳ ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಆಗುತ್ತೆ, ಅವಳ ಇಂಟ್ರೆಸ್ಟೇ ಚೇಂಜ್ ಆಗುತ್ತೆ. ಅವಳು ಆ್ಯಕ್ಟಿಂಗ್ ಅಥವಾ ಸಿಂಗಿಂಗ್ ಅಥವಾ ಡ್ಯಾನ್ಸ್ ಅಂತ ಹೋದಾಗ ಆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಝೀ ಮತ್ತು ಜೋಡಿ ನಂಬರ್ 1 ಟೀಮ್ಗೆ ತುಂಬ ಥ್ಯಾಂಕ್ಸ್. ವೆರಿ ಸ್ವೀಟ್. ಓಕೆ ಮಾಲ್ವಿಕಮ್ಮ, ನಿಮ್ಮಿಬ್ಬರಿಗೆ ಮದುವೆ ಮಾಡಿಸಿದ್ ನಾವು ಅನ್ನೋದು ನೆನಪಿರ್ಲಿ. ಎಸ್, ಖುಷಿ ಆಯ್ತು ನನಗೊಂದು. ಸುಹಾಸ್ ಹೇಳಿದ್ದು ನಿಜವಾಗ್ಲೂ ಇವತ್ತು ಮನಸ್ಸನ್ನು ನಾಡ್ತಾ ಇದೆ. ಅವಳು ಇಲ್ಲಿ ಬಂದ ಮೇಲೆ ಅವಳಲ್ಲಿ ಇರುವಂತಹ ಒಂದು, ಅವಳಿಗೆ ತುಂಬಾ ಪ್ರೀತಿ ಮಾಡೋ ಒಂದು ಕೆಲಸ ಮಾಡುವಾಗ ಅವಳು ಬೇರೆ ಥರ ಆಗೋಗ್ತಾಳೆ ಅಂತ ಹೇಳಿದ್ಯಲ್ಲ, ಅದನ್ನ ಅವಳು ಹೆಚ್ಚಿಸ್ಕೋಬೇಕು ಅಂತ ನನಗನ್ಸುತ್ತೆ. ಎಸ್ ಮ್ಯಾಮ್. ಎಸ್, ನಿಮ್ಮಿಬ್ಬರನ್ನ ಈ ಜೋಡಿ ನಂಬರ್ 1 ಮೂಲಕ ನಾವೆಲ್ಲರೂ ನಿಮ್ಮೊಟ್ಟಿಗೆ ಈ ನಮ್ಮ ಒಂದು ಸ್ನೇಹ ಸಂಬಂಧ ಬೆಳೆದಿದ್ದು, ಪ್ರೀತಿ ವಿಶ್ವಾಸಗಳು ಬೆಳೆದಿದ್ದು ನಮಗೂ ಒಂದು ಸೌಭಾಗ್ಯ ಅಂತ ಅಂದ್ಕೋತೀನಿ. ಇಟ್ಸ್ ವಂಡರ್ಫುಲ್ ನೋಯಿಂಗ್ ಆರ್ಟಿಸ್ಟ್ ಲೈಕ್ ಯು. ಥ್ಯಾಂಕ್ ಯು so much. ಸುಹಾಸ್ ಅವರೇ, ನಯನ ಅವರೇ, ಇಡೀ ಸೀಸನಲ್ಲಿ ನಿಜವಾಗ್ಲೂ ಪ್ರೀತಿಗೆ ಇದೊಂದು ಇನ್ನೊಂದು ರೂಪವನ್ನು ತೋರಿಸ್ಕೊಟ್ರಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್. ನಿಜವಾಗ್ಲೂ ನೀವು ಹಾಡು ಹಾಡ್ತಿರ್ಬೇಕಾದ್ರೆ ವಿ ವರ್ ಆಲ್ ಟ್ರಾನ್ಸ್ಪೋರ್ಟೆಡ್ ವಿತ್ ಯು. ನೀವೇನ್ ಫೀಲ್ ಮಾಡ್ತಿದ್ರಲ್ಲ ಅದು ನಮಗೂ ಫೀಲ್ ಆಗ್ತಿತ್ತು. ಎಷ್ಟು ಚೆನ್ನಾಗಿ ಹಾಡಿದ್ರಿ. ಸೊ ಸರಿ, ನೀವು ಹೇಳ್ತಿರಲ್ಲ ಅವ್ರದ್ದು ಒಂದು ಬಾಲಿವುಡ್ ಫ್ಯಾಮಿಲಿ ಅಂತ. ಹೌದು, ಬಾಲಿವುಡ್ ಫ್ಯಾಮಿಲಿಯಲ್ಲಿ ನೀವು ಮದುವೆ ಮಾಡ್ಕೊಂಡಿದ್ದೀರಲ್ವಾ? ಸೊ ನಿಮ್ಮ ಜೀವನ ಅನ್ನೋ ಒಂದು ಬಾಲಿವುಡ್ ರೊಮ್ಯಾಂಟಿಕ್ ಸೂಪರ್ ಡೂಪರ್ ಹಿಟ್ ಫೀಲ್ ಗುಡ್ ಸಿನಿಮಾ ಆಗಿರ್ಲಿ. ದೇವ್ರ ಹತ್ರ ಕೇಳ್ಕೊತೀನಿ. ಗಾಡ್ ಬ್ಲೆಸ್ ಯು. Thank you so much ma'am. Thank you so much. ಏನ ಫಿಯರ್ ಏನಾದ್ರು ಇದೆಯಾ ಅಂದ್ರೆ? ಫಿಯರ್ಗೆ ಒಂದು 2 ವ್ಯಾಖ್ಯಾನ ಇದೆ. FEARಗೆ ಫರ್ಗೆಟ್ ಎವ್ರಿಥಿಂಗ್ ಅಂಡ್ ರನ್ ಅಂತೆ. ಒನ್ FEARಗೆ, ಇನ್ನೊಂದು ಫೇಸ್ ಎವ್ರಿಥಿಂಗ್ ಅಂಡ್ ರೈಸ್ ಅಂತೆ. ಯು ಚೂಸ್ ವಾಟ್ ಯು ವಾಂಟ್ ಟು ಡೂ. Second one sir. ಗುಡ್ ಫಾರ್ ಯು ಅಂಡ್ ಥ್ಯಾಂಕ್ ಯು. ನಿಮ್ಮ ಬದುಕಿನ ಸುಂದರ ಕ್ಷಣಗಳಲ್ಲಿ ನಮ್ಮನ್ನು ಭಾಗವಾಗಿಸ್ಕೊಂಡಿದ್ದೀರಾ. ಪರಮಾತ್ಮ ನಿಮ್ಗೆ ಒಳ್ಳೇದು ಮಾಡಲಿ.
Thank you so much, sir. Thank you so much. You guys have a special place in our heart. Thank you so much. Thank you so much. Thank you. Thank you, Elargo. Thank you. Yes, thank you so much, Nayana and Suhas. All the best. Thank you. Let's welcome ನಮ್ಮ ಜೋಡಿ ನಂಬರ್ 1 ಜಗಮಗ ಜೋಡಿ ಜಗಪ್ಪ ಹಾಗೂ ಅವರ ಶ್ರೀಮತಿ ಸುಷ್ಮಿತಾ. ಅಲ್ಲಿ ಕೂತ್ಕೊಂಡು ಸುಷ್ಮಿತಾ ಅವರು ಅಷ್ಟು ಭಾವುಕರಾಗಿದ್ರಿ. ನಾನಿಲ್ದೆ ಅವ್ರನ್ನ ಇಮ್ಯಾಜಿನ್ ಮಾಡೋಕ್ಕಾಗಲ್ಲ. ಹಾಗೆ ಇಂಥ ದೊಡ್ಡ ವೇದಿಕೆ ಇಲ್ಲದೆ, ಈ ಥರ ಆಪರ್ಚುನಿಟೀಸ್ ಇಲ್ಲದೆ, ನೀವುಗಳೆಲ್ಲ ಇಲ್ಲದೆ ನಾವಿಬ್ಬರು ಕೂಡ ಇಲ್ಲ. ಈ ಶೋ ತುಂಬ 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 ಸ್ಪೆಷಲ್ ನನಗೆ. ಬೇರೆ ಯಾವ ಶೋನಲ್ಲೂ ನಾನಾಗಿ ಯಾವತ್ತೂ ಇಲ್ವೇ ಇಲ್ಲ. ಯಾವುದೋ ಒಂದು ಪಾತ್ರಕ್ಕೆ ಬರ್ತೀನಿ, ಆ ಪಾತ್ರ ವಹಿಸ್ತೀನಿ, ಹೊಟ್ಟೋಗ್ತೀವಿ. ಇಬ್ಬರು ಕೂಡ ಅಷ್ಟೇ. ನಾವಾಗಿದ್ದಿದ್ದು ಇದೊಂದೇ ಶೋ. ನಿಮ್ಮನ್ನು ನೀವು ಈ ಶೋ ಮೂಲಕ ಅರ್ಥ ಮಾಡ್ಕೊಂಡಿದ್ದೀರಾ, ಒಬ್ರನ್ನೊಬ್ರು ಕಂಡ್ಕೊಂಡಿದ್ದೀರಾ ಅಂತ ಹೇಳಿದ್ದೀರಾ. ನಿಮ್ಮಿಬ್ಬರ ಜೋಡಿ ಜರ್ನಿ ಹೇಗಿತ್ತು ಅಂತ ನೋಡೋಣ ಅಲ್ಲ? ತಮ್ಮ ಪ್ರತಿಭೆಯ ಮೂಲಕ ನಾಡಿಗೆ ನಗುವನ್ನ ಹಂಚಿರುವಂತ ಕಿಲ್ಲಾಡಿ ಜೋಡಿಯವರು. ಜೋಡಿ ನಂಬರ್ 1 ಬಂದಿದ್ಯಾ? ಏನಕ್ಕೆ ಬಂದಿದ್ಯಾ? ನಂಬರ್ 1 ಆಗಕ್ಕೆ ಬಂದಿದ್ದೀನಿ ಅಂತ ಹೇಳು. ಜೋಡಿ ಬಂದ್ಬಿಟ್ಟು ನಂಬರ್ 1 ಹೆಂಗ್ ಆಗ್ತಾರೆ? ಇಬ್ರು ತಾನೇ ಬಂದಿರೋ, ನಂಬರ್ 2 ಆಗೋಣ. ಜಗಪ್ಪ ಅಂದ್ರೆ ಕಾಮಿಡಿ, ಕಾಮಿಡಿ ಅಂದ್ರೆ ಜಗಪ್ಪ, ಜೊತೆಲಿ ಸುಷ್ಮಿತಾ. ಅದೇ ನಮಗೂ ಇಷ್ಟ ಬಂತು. ಒಂದು ಮಗು ಆದ್ರೆ ಆಸೆ ಇದೆ. ಇಲ್ಲೇ ಅಪ್ಲಿಕೇಶನ್ ಹಾಕ್ಬೇಕು. ನನ್ನ ಹತ್ರ ಇವ್ರ ಹತ್ರ ಹಾಕಿದ್ರೆ ಆಗಲ್ಲ. ಇಲ್ಲಿ ಕಳ್ಸೋದೇ 3 ಗಂಟೆ 4 ಗಂಟೆ. ನೋಡಿ ಅಣ್ಣ, ನಮ್ಮನೆ ಗ್ಲಾಸು ಇದೇನಮ್ಮ ಹೀಗೆ ಸೀಳಿದೆ? ಸ್ಪೂನ್. ಅಯ್ಯೋಯ್ಯೋ, ನೀವೇ ಅರ್ಥ ಮಾಡ್ಕೊಳ್ಳಿ. ನಮ್ಮ ಮನೇಲಿ ಸ್ಟೀಲ್ ಬೋಗ್ತಾ ಇದೆ, ನನ್ನ ಹೆಂಡತಿ ಬೋಗ್ತಾ ಇಲ್ಲ. ಇವರು ನಮ್ಮ ಅತ್ತೆ ಕಲ್ಪನಾ ಅಂತ. ನೋಡಕ್ಕೆ ಅಕ್ಕ ತಂಗಿರಿದ್ದಂಗವರಲ್ಲ ಜಗಪ್ಪ. ನೀನ್ ಏನ್ ಮಾಡ್ಬೇಕು ಅನ್ಕೊಂಡಿದೀಯ ಅಣ್ಣ ಸಂಬಂಧನ? ಜಗ್ಗಪ್ಪ ಅವ್ರ ತಂದೆಯವ್ರ ಹತ್ರ ಯಾವ ವಿಷಯಕ್ಕೆ ಒದೆ ತಿಂತಿದ್ದ? ರಿಟ್ಟನ್ ದೊಣ್ಣೆನ, ಪರ್ಕೆನ, ಬೆಲ್ಟ? ಎಲ್ಲಾರಲ್ಲೂ ಹೊಡಿಸ್ಕೊಂಡ. ಎಲ್ಲಾರ್ಗಿಂತ ಇವನೇ ಜಾಸ್ತಿ ಎಡ್ ತಿಂದಿರೋದು. ಅಲ್ಲ, ಇಲ್ಲಿ ನಮ್ಗೆ ಕೂತಾಗ ಮಾತಾಡಿದಾಗ ಹೊಡಿಬೇಕು ಅನ್ನಿಸ್ತದೆ. ನಿಮ್ಮ ಅಪ್ಪ ಬಿಡ್ತಾರ? ಭೂತಯ್ಯ ನಮಗ. ಅಯ್ಯೋ, ಗೊತ್ತಾಗ್ತಾ ಇಲ್ಲ. ಏನ್ ಮಾತಾಡ್ತಿದ್ದೀರಾ? ಎಷ್ಟು ಹೊಡಿತೀಯ ನನ್ಗೆ? ನಿಮ್ ತಂಗಿ ಎಷ್ಟು ಪ್ರೀತಿ ಮಾಡ್ತಾಳೆ ಗೊತ್ತಾ ನನ್ಗೆ? ಬೇಜಾರ್ ಮಾಡ್ಕೊಂಬೇಡಿ, ನಾವಿದೀವಿ. ಇರ್ಲಿ ಬಿಡ. ಇದು ಮನೆ ಎಪಿಸೋಡ್. ಇರ್ಲಿ, ನೀನೇನು ಬೇಜಾರ್ ಮಾಡ್ಕೊಳ್ಳಿ.